22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮಚಂದ್ರ ದೇವಸ್ಥಾನ ನಿರ್ಮಾಣ ಆಗೋದ ನಿಮಿತ್ತ ದೇಶದಾದ್ಯಂತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರಂತೆ ವಿಶ್ವ ಹಿಂದೂ ಪರಿಷತ್ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಎಲ್ಲ ಹಿಂದೂಪರ ಸಂಘಟನೆಗಳು ಸೇರಿ ಇವತ್ತು ಬಾಗಲೂರು ಗ್ರಾಮಕ್ಕೂ ಕೂಡ ಅಕ್ಷತೆಯನ್ನು ಕಳಿಸಿದ್ದಾರೆ. ಅದನ್ನ 1ನೇ ತಾರೀಕಿಂದ ನಾವು ದೇವಸ್ಥಾನದಲ್ಲಿ ಈ ಅಕ್ಷತೆಯನ್ನು ದೇವಸ್ಥಾನದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿ 1ನೇ ತಾರೀಕಿಂದ ಮನೆ ಮನೆಗೆ ತಲುಪಿಸುವಂತ ಒಂದು ಪ್ರಯತ್ನ ಆಗಬೇಕು. ಅದಕ್ಕೆಲ್ಲರ ನಿಮ್ಮ ಸಹಕಾರ ಎಲ್ಲ ಚೆನ್ನಾಗಿ ಬೇಕಾಗ್ತದೆ. ಯಾಕಂದ್ರೆ ಪ್ರತಿ ಹೆಣ್ಣುಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಿ ಪ್ರತಿ ಮನೆಗೆ ಇದರಲ್ಲಿ ಯಾವುದೇ ರಾಜಕೀಯ ದ್ವೇಷ ರಾಗ ಯಾವುದೂ ಇಲ್ಲ, ಪ್ರತಿ ಹಿಂದೂ ಮನೆಗೂ ತಲುಪಬೇಕು ಅನ್ನೋ ಒಂದು ಕಾರಣ ಇದೆ. ಹೀಗಾಗಿ ಬಾಗಲೂರು ಗ್ರಾಮದಲ್ಲಿ ನಾವು ಅಯೋಧ್ಯೆ ರಾಮ ಮಂದಿರಕ್ಕೆ ನಮ್ಮ ಕುಂಟಂನ ಶಾಮಣ್ಣವ್ರು ಸುನಿಲ್ ಅವರು ಕಲ್ಲುಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಪ್ರತಿ ಮನೆಯಿಂದ ನಾವು 14 ಲಕ್ಷ ದುಡ್ಡನ್ನು ಬಾಗಲೂರು ಗ್ರಾಮದಿಂದ ಕಲೆಕ್ಟ್ ಮಾಡಿ ಅಯೋಧ್ಯೆಗೆ ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಎಲ್ಲ ಮಕ್ಕಳು, ಮಹಿಳೆಯರು, ದೊಡ್ಡವರು ಎಲ್ಲರ ಪಾತ್ರ ಇದೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಎಲ್ಲ ಮನೆತನದಿಂದ ಎಲ್ಲ ಬಡವರು ಬಗ್ಗರು ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಗ್ರಾಮದಿಂದಲೂ ಕೂಡ ಈ ಮಂತ್ರಾಕ್ಷತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಆ ಒಂದು ಅಯೋಧ್ಯೆಯಲ್ಲಿ ನಡೆಯುವಂತಹ 22ನೇ ತಾರೀಕು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಕೂಡ ಮಾಡ್ತೀವಿ. ನಾವು ಟಿವಿ ಪರದೆ ಮಾಡ್ತೀವಿ, ಪ್ರಸಾದ ವಿನಿಯೋಗದ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಒಂದು ಜಾಗ ನಿಶ್ಚಯ ಮಾಡ್ತೀವಿ, ಅವ್ರ ಎಲ್ಲ ತಿಳಿಸ್ತೇವೆ. ಹೀಗಾಗಿ ಮುಂದೆ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟು ಈ ಒಂದು ಅಲ್ಲಿ ಪೂಜೆ ಮಾಡಿ 1ನೇ ತಾರೀಕಿಂದ ವಿತರಿಸಲಾಗ್ತದೆ. ಇವತ್ತು ಒಂದು ಶೋಭಾಯಾತ್ರೆ ಇದೆ ಇಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ. ಅದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಹೇಳಿ ನಾವು ಬಾಗಲೂರಿನ ವಿಶ್ವ ಹಿಂದೂ ಪರಿಷತ್ ಸರ್ಕಾರ ನಿಮ್ಮನ್ನ ಕೇಳ್ಕೊಳ್ತೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.